ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे 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 राम 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 हरे हरे. हरे कृष्ण. एल्रिगू आत्मीय स्वागत. भगवद्गीता यथारूप अध्याय 8 श्लोक संख्ये 2. अधियज्ञ कथं को अत्र देहे अस्मिन् मधुसूदन प्रयाण काले च कथं ಜ್ಞೇಯೋ ಅಸಿ ನಿಯತಾತ್ಮಭಿ. ಅನುವಾದ: ಮಧುಸೂದನನೇ, ಯಜ್ಞದ ಪ್ರಭು ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಭಾವಾರ್ಥ: ಯಜ್ಞದ ಪ್ರಭು ಎಂದರೆ ಇಂದ್ರನಾದರೂ ಆಗಬಹುದು, ವಿಷ್ಣುವಾದರೂ ಆಗಬಹುದು. ಬ್ರಹ್ಮನು, ಶಿವನು ಸೇರಿದಂತೆ ಪ್ರಧಾನ ದೇವತೆಗಳ ಮುಖ್ಯಸ್ಥ ವಿಷ್ಣು. ಇಂದ್ರನು ಆಡಳಿತವನ್ನು ನಡೆಸುವ ದೇವತೆಗಳ ಮುಖ್ಯಸ್ಥ. ಯಜ್ಞ ಮಾಡುವವರು ಇಬ್ಬರನ್ನು ಪೂಜಿಸುತ್ತಾರೆ. ಇಲ್ಲಿ ಅರ್ಜುನನು ವಾಸ್ತವವಾಗಿ ಯಜ್ಞದ ಪ್ರಭು ಯಾರು ಮತ್ತು ಜೀವಿಯ ದೇಹದಲ್ಲಿ ಭಗವಂತನು ಹೇಗೆ ವಾಸಿಸುತ್ತಾನೆ ಎಂದು ಕೇಳುತ್ತಾನೆ. ಅರ್ಜುನನು ಭಗವಂತನನ್ನು ಮಧುಸೂದನ ಎಂದು ಸಂಬೋಧಿಸುತ್ತಾನೆ, ಏಕೆಂದರೆ ಒಮ್ಮೆ ಕೃಷ್ಣನು ಮಧು ಎಂಬ ರಾಕ್ಷಸನನ್ನು ಕೊಂದ. ವಾಸ್ತವವಾಗಿ ಸಂದೇಹಗಳೇ ಆದ ಈ ಪ್ರಶ್ನೆಗಳು ಅರ್ಜುನನ ಮನಸ್ಸಿನಲ್ಲಿ ಉದ್ಭವಿಸಲೇಬೇಕಾಗಿರಲಿಲ್ಲ, ಏಕೆಂದರೆ ಅರ್ಜುನನು ಕೃಷ್ಣ ಪ್ರಜ್ಞೆ ಇರುವ ಭಕ್ತ. ಈ ಸಂದೇಹಗಳು ರಾಕ್ಷಸರಂತೆ. ಕೃಷ್ಣನು ರಾಕ್ಷಸರನ್ನು ಕೊಲ್ಲುವುದರಲ್ಲಿ ನಿಪುಣನಾದದ್ದರಿಂದ ಅರ್ಜುನನು ಇಲ್ಲಿ ಕೃಷ್ಣನನ್ನು ಮಧುಸೂದನ ಎಂದು ಸಂಬೋಧಿಸುತ್ತಾನೆ. ಅರ್ಜುನನ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುವ ರಾಕ್ಷಸಿ ಸಂದೇಹಗಳನ್ನು ಕೃಷ್ಣನು ಸಂಹರಿಸಲಿ ಎಂಬುದು ಇದಕ್ಕೆ ಕಾರಣ. ಈ ಶ್ಲೋಕದಲ್ಲಿ ಪ್ರಯಾಣ ಕಾಲೆ ಎನ್ನುವ ಮಾತು ಬಹು ಮಹತ್ವದ್ದು, ಏಕೆಂದರೆ ಬದುಕಿನಲ್ಲಿ ನಾವು ಮಾಡಿರುವುದೆಲ್ಲ ಸಾವಿನ ಸಮಯದಲ್ಲಿ ಪರೀಕ್ಷೆಗೆ ಒಳಗಾಗುತ್ತದೆ. ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದವರು ಯಾರು ಎಂದು ತಿಳಿಯಲು ಅರ್ಜುನನು ಬಹು ಕಾತರನಾಗಿದ್ದಾನೆ. ಆ ಕಡೆಯ ಕ್ಷಣದಲ್ಲಿ ಅವರ ಸ್ಥಿತಿ ಹೇಗಿರಬೇಕು? ಸಾವಿನ ಕ್ಷಣದಲ್ಲಿ ದೇಹದ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತವೆ, ಮನಸ್ಸು ಯೋಗ್ಯ ಸ್ಥಿತಿಯಲ್ಲಿ ಇರುವುದಿಲ್ಲ. ದೇಹದ ಈ ಸ್ಥಿತಿಯಿಂದ ಅಲ್ಲೋಲ ಕಲ್ಲೋಲವಾದ ಮನಸ್ಸಿಗೆ ಪರಮಪ್ರಭುವನ್ನು ಸ್ಮರಿಸುವುದು ಸಾಧ್ಯವಾಗದೇ ಹೋಗಬಹುದು. ಒಬ್ಬ ಮಹಾಭಕ್ತರಾದ ಮಹಾರಾಜ ಕುಲಶೇಖರರು ಹೀಗೆ ಪ್ರಾರ್ಥಿಸುತ್ತಾರೆ: ನನ್ನ ಪ್ರೀತಿಯ ಪ್ರಭುವೆ, ಈಗ ನಾನು ಸಂಪೂರ್ಣವಾಗಿ ಆರೋಗ್ಯದಿಂದ ಇದ್ದೇನೆ. ಈಗಲೇ ನಾನು ಸಾಯುವುದು ಉತ್ತಮ, ಏಕೆಂದರೆ ಆಗ ನನ್ನ ಮನಸ್ಸಿನ ಅಂಶವು ನಿನ್ನ ಪಾದ ಕಮಲದ ನಾಳವನ್ನು ಪ್ರವೇಶಿಸಲು ಪ್ರಯತ್ನಿಸಬಹುದು. ಈ ಉಪಮಾನವನ್ನು ಬಳಸಲು ಕಾರಣ, ನೀರಿನ ಪಕ್ಷಿಯಾದ ಅಂಶಕ್ಕೆ ಕಮಲದ ಹೂವನ್ನು ಅಗೆಯುವುದೆಂದರೆ ಸಂತಸ, ಕಮಲವನ್ನು ಪ್ರವೇಶಿಸುವುದು ಅದಕ್ಕೆ ಒಲವಿನ ಆಟ. ಮಹಾರಾಜ ಕುಲಶೇಖರರು ಭಗವಂತನಿಗೆ ಹೀಗೆ ಹೇಳುತ್ತಾರೆ: ಈಗ ನನ್ನ ಮನಸ್ಸಿಗೆ ಕ್ಷೋಭೆ ಇಲ್ಲ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನಿನ್ನ ಚರಣ ಕಮಲವನ್ನು ಧ್ಯಾನಿಸುತ್ತಾ ನಾನು ಈಗಲೇ ಸತ್ತರೆ ನನ್ನ ಭಕ್ತಿಪೂರ್ವಕ ಸೇವೆಯು ಪರಿಪೂರ್ಣವಾಗುವುದೆಂದು ನನಗೆ ನಿಶ್ಚಯ. ಆದರೆ ಸಹಜವಾಗಿ ಸಾವು ಬರುವ ತನಕ ನಾನು ಕಾಯಬೇಕಾದರೆ ಏನಾಗುವುದೋ ಕಾಣೆ, ಏಕೆಂದರೆ ಆ ಹೊತ್ತಿಗೆ ನನ್ನ ದೈಹಿಕ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತವೆ, ನನ್ನ ಗಂಟಲಿನಲ್ಲಿ ಉಸಿರು ಸಿಕ್ಕಿಕೊಳ್ಳುತ್ತದೆ. ನಿನ್ನ ಹೆಸರನ್ನು ಉಚ್ಚರಿಸಲು ನನಗೆ ಸಾಧ್ಯವಾಗುವುದೇ ಎಂದು ತಿಳಿಯದು, ಕೂಡಲೇ ಸತ್ತು ಹೋಗುವುದೇ ಉತ್ತಮ. ಇಂತಹ ಸಮಯದಲ್ಲಿ ಮನುಷ್ಯನು ತನ್ನ ಮನಸ್ಸನ್ನು ಕೃಷ್ಣನ ಚರಣಕಮಲಗಳಲ್ಲಿ ನಿಲ್ಲಿಸುವುದು ಹೇಗೆ ಎಂದು ಅರ್ಜುನನು ಪ್ರಶ್ನಿಸುತ್ತಾನೆ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಮೊದಲನೇ ಶ್ಲೋಕ ಮತ್ತು 2ನೇ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆಗಳನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ ನಿನ್ನೆ ಶ್ಲೋಕದಲ್ಲಿ ಸುಮಾರು 5 ಪ್ರಶ್ನೆ ಇತ್ತು. ಈ ಶ್ಲೋಕದಲ್ಲಿ 2-3 ಪ್ರಶ್ನೆಗಳು. ಅಂದ್ರೆ ಮೊದಲನೇ ಪ್ರಶ್ನೆ ಯಜ್ಞದ ಪ್ರಭು ಯಾರು ಅಂತ ಕೇಳ್ತಾನೆ, ನಂತರ ಆತ ದೇಹದಲ್ಲಿ ವಾಸ ಮಾಡೋದು ಹೇಗೆ ಅಂತ ಕೇಳ್ತಾನೆ, ನಂತರ ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ಯಾವ ರೀತಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಅದು ಬಹಳ ಮುಖ್ಯವಾದದ್ದು. ಅದರಲ್ಲೂ ಪ್ರಭುಪಾದರು ಈ ಶ್ಲೋಕದಲ್ಲಿ ಪ್ರಯಾಣ ಕಾಲ ಎನ್ನುವ ಮಾತು ಬಹು ಮಹತ್ವದ್ದು, ಏಕೆಂದರೆ ಬದುಕಿನಲ್ಲಿ ನಾವು ಮಾಡಿರುವುದೆಲ್ಲ ಸಾವಿನ ಸಮಯದಲ್ಲಿ ಪರೀಕ್ಷೆಗೆ ಒಳಗಾಗುತ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಏನೇ ಮಾಡಿದ್ರು ಕೂಡ ಪ್ರತಿ ಮನುಷ್ಯರ ಸಾವಿನ ಸ್ಥಿತಿ ಸಹಜ ಸ್ಥಿತಿಯಾಗಿತ್ತ, ಅಥವಾ ಆತ ಆಕ್ಸಿಡೆಂಟ್ನಲ್ಲಿ ಮರಣ ಹೊಂದ್ತಾರ, ಅಥವಾ ಕೋಮಾ ಸ್ಟೇಜ್ಗೆ ಹೋಗಿ ಸುಮಾರು ತಿಂಗಳುಗಟ್ಟಲೆ ಬೆಡ್ ಮೇಲೆ ಬೆಡ್ ರಿಡನ್ ಅಂತ ಹೇಳ್ತಾರೆ ನೋಡಿ, ಬೆಡ್ ರಿಡನಲ್ಲಿ ಇದು ಪ್ರಾಣ ಕಳ್ಕೊಳ್ತಾರ. ಅವರ ವಸ್ತುಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಅವರ ಕಾರ್ಯ ಚಟುವಟಿಕೆಗಳನ್ನು ನಾವು ಒಂದು ರೀತಿಯಲ್ಲಿ ಅಂದಾಜು ಮಾಡ್ಬೋದು. ಸಾವಿನ ಸಮಯ ಅಂದರೆ ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಆಸ್ಪತ್ರೆಯಲ್ಲಿ
ತುಂಬ ಸೀರಿಯಸ್ ಅಂತ ಕೆಲವರನ್ನು ಅಡ್ಮಿಟ್ ಮಾಡ್ತೀವಿ, ಮಾರನೇ ದಿವಸನೇ ಅವರು ಬಿಡುಗಡೆಯಾಗಿ ಹೊರಗಡೆ ಬರ್ತಾರೆ, ಏನೂ ಇಲ್ಲ ಅವ್ರಿಗೆ ನಾರ್ಮಲ್ ಆಗಿದ್ದಾರೆ ಅಂತ. ಇನ್ನು ಕೆಲವರು ನಾರ್ಮಲ್ ಆಗಿ ಹೋಗ್ತಾರೆ ಚೆಕ್ ಮಾಡಿಸ್ಕೊಳ್ಳೋಕೆ ಅಂದ್ಬಿಟ್ಟು ಅವ್ರದ್ದು ಬಾಡಿ ಹೊರಗಡೆ ಬರುತ್ತೆ, ಡೆಡ್ ಆಗಿರುತ್ತೆ. ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆ ಏನಂದ್ರೆ, ಯಜ್ಞದ ಪ್ರಭು ಅಂದ್ರೆ ಯಜ್ಞದ ಪ್ರಭು ಅದರಲ್ಲಿ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಮುಖ್ಯವಾಗಿ ಇಂದ್ರನನ್ನ ಕೂಡ ದೇವತೆಗಳ ರಾಜ ಆಗಿರ್ತಕ್ಕಂಥ ಇಂದ್ರನನ್ನು ಕೂಡ ಯಜ್ಞದ ಪ್ರಭು ಅಂತ ಒಂದು ರೀತಿಯಲ್ಲಿ ಕರಿಬಹುದು. ನಂತರ ದೇವೋತ್ತಮ ಪರಮ ಪುರುಷ ಪರಮಾತ್ಮ ಆತನನ್ನ ನಾವು ಯಜ್ಞಪತಿ ಅಂತ ನಾವು ಕರಿತೀವಿ. ಅದರಲ್ಲೂ ಭಾಗವತದಲ್ಲಿ ಕೃಷ್ಣನನ್ನ ಯಜ್ಞಪತಿ, ದೇಯಾಪತಿ, ಸಾಕಷ್ಟು ಪತಿ ಅಂತ ವರ್ಣನೆ ಆಗುತ್ತೆ. ಅದೇ ರೀತಿ ಇಲ್ಲಿ ನಮಗೆ ಮುಖ್ಯವಾಗಿ ಅರ್ಜುನ ಮಧುಸೂದನ ಅಂತ ಕೃಷ್ಣನನ್ನ ಸಂಬೋಧನೆ ಮಾಡ್ತಾ ಇದ್ದಾನೆ. ಅದಕ್ಕೂ ಮುಖ್ಯ ಕಾರಣ ಇದೆ. ಯಾಕಂದ್ರೆ ಮಧುಸೂದನ ರಾಕ್ಷಸನನ್ನು ಕೃಷ್ಣ ಸಂಹಾರ ಮಾಡಿರೋದ್ರಿಂದ ನನ್ನಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ನನ್ನ ಸಂದೇಹಗಳೆಲ್ಲ ಒಂದು ರೀತಿಯಲ್ಲಿ ರಾಕ್ಷಸರ ಸ್ವಭಾವದವರೇ ಆಗಿರೋದ್ರಿಂದ ಅವರನ್ನು ಸಂಹಾರ ಮಾಡೋಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಅನ್ನೋ ರೀತಿಯಲ್ಲಿ ಅರ್ಜುನ ವಿಧವಾದ ಶ್ಲೋಕಗಳಲ್ಲಿ ಭಗವಂತನನ್ನ ಬೇರೆ ಬೇರೆ ಹೆಸರನ್ನ ಇಟ್ಟು ಕರೀತಾ ಹೋಗ್ತಾನೆ. ಅದೇ ರೀತಿ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಮಹಾರಾಜ ಕುಲಶೇಖರರು ಅಂದ್ರೆ ಮಹಾಭಕ್ತರಾಜ ಮಹಾರಾಜ ಕುಲಶೇಖರರ ಪ್ರಾರ್ಥನೆಯಾಗಿದೆ ಅಂದ್ರೆ ಅವರಿಗೆ ಈಗಲೇ ನಾವು ಸತ್ತೋಗ್ಬೇಕು ಅಂದ್ರೆ ಯಾವಾಗ ನಾವು ಯೌವನವಾಗಿ ಅಥವಾ ಚೆನ್ನಾಗಿ ನಮ್ಮ ಮಾತುಕತೆ ಎಲ್ಲ ಆಗ್ತಾ ಇದೆ, ನಮಗೆ ಕಿವಿ ಕೇಳಿಸ್ತಾ ಇದೆ, ನಾವು ಆರೋಗ್ಯವಾಗಿವಿ, ಆಗ್ಲೇ ನಾವು ಪ್ರಾಣ ಬಿಡೋ ಹೊತ್ತಾದ್ರೆ ಅಂದ್ರೆ ಪ್ರಾಣ ಬಿಡೋ ಸಮಯ ಬಂತು ಅಂದ್ರೆ ಆಗ ನಾವು ಭಗವಂತನನ್ನ ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭ ಆಗತ್ತೆ. ಯಾಕಂದ್ರೆ ಅಂತ್ಯಕಾಲದಲ್ಲಿ ಸುಮಾರು 85-90 ವರ್ಷಕ್ಕವರೆಗೂ ನಾವು ಬದುಕಿದ್ರೆ ಏನಾಗತ್ತೆ ಅಂದ್ರೆ ನಮ್ಮ ದೈಹಿಕದ ನಮ್ಮ ಕ್ರಿಯೆಗಳು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಇಂದ್ರಿಯಗಳೆಲ್ಲ ಯಾವ ರೀತಿ ಇರುತ್ತೆ ಅಂದ್ರೆ ನಮಗೆ ಅದು ಸಹಕಾರಿ ಆಗೋದಿಲ್ಲ. ನಮ್ಮ ಸ್ಮರಣೆ ಆಗ್ಲಿ, ನಮ್ಮ ಜ್ಞಾಪಕ ಶಕ್ತಿ ಆಗ್ಲಿ, ಅಥವಾ ನಮ್ಮ ಬಾಯಲ್ಲಿ ಏನು ನಾವು ಮಾತಾಡ್ಬೇಕು ಅಂತ ಇದೀವಿ ಅಥವಾ ಏನಾದ್ರು ಕೀರ್ತನೆ ಮಾಡಬೇಕು ಅಥವಾ ಭಗವಂತನ ನಾಮ ಜಪ ಮಾಡೋದಕ್ಕೂ ಆಗೋದಿಲ್ಲ. ನಮ್ಮ ಉಸಿರು ಕಟ್ಕೊಳ್ತಾ ಇರುತ್ತೆ. ಆಗ ನಮ್ಗೆ ಏನೇನು ಆಗ್ತಾ ಇದೆ, ಯಾರಿದ್ದಾರೆ ಎದುರುಗಡೆ ಏನೂ ಕಾಣಿಸೋದಿಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಭಗವಂತನನ್ನ ಸ್ಮರಣೆ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋ ರೀತಿಯಲ್ಲಿ ಮಹಾರಾಜ ಕುಲಶೇಖರ ಹೇಳ್ತಾ ಇದ್ದಾರೆ. ಈಗಲೇ ನನ್ನ ಮನಸ್ಸಿಗೆ ಒಂದು ರೀತಿಯಲ್ಲಿ ಏನಂದ್ರೆ ಮನಸ್ಸಲ್ಲಿ ನಿನ್ನನ್ನು ನಾನು ಸ್ಮರಣೆ ಮಾಡ್ಕೋಬೋದು ಅಥವಾ ನಿನ್ನ ನಾಮನ ಜಪ ಮಾಡ್ಕೋಬೋದು, ಆದರೆ ಅಂತಿಮ ಸಮಯದಲ್ಲಿ ನನ್ನ ಆರೋಗ್ಯ ತೀರಾ ಹದಗೆಟ್ಟಿರುತ್ತೆ, ಅದರಲ್ಲೂ ದೈಹಿಕ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗಿರುತ್ತೆ. ಆಗ ನಾನು ನಿನ್ನ ಸ್ಮರಣೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ದಯವಿಟ್ಟು ನನಗೆ ಈಗಲೇ ಸಾವು ಬಂದರೆ ಒಳ್ಳೆಯದು ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ನಾವು ಬದುಕಿನಲ್ಲಿ ಇದ್ದಷ್ಟು ಕಾಲ ನಾವು ಎಲ್ಲಿವರೆಗೂ ನಾವು ಬದುಕಿರ್ತೀವಿ ಅಲ್ಲಿವರೆಗೂ ನಾವು ಭಗವಂತನನ್ನ ಸ್ಮರಣೆ ಪ್ರತಿ ದಿವಸ ಕೇವಲ 5 ನಿಮಿಷ 10 ನಿಮಿಷ ಅಥವಾ ಅರ್ಧ ಗಂಟೆ 1 ಗಂಟೆ ಹೀಗೆ ನಾವು ಭಗವಂತನಿಗೋಸ್ಕರ ಮೀಸಲಾಗಿಟ್ಟಿದ್ರೆ ಕೊನೆಯ ಕ್ಷಣದಲ್ಲಿ ಭಗವಂತ ನಮಗೆ ಸ್ಮರಣೆ ಕೊಡೋದ್ರಲ್ಲಿ ಆಶ್ಚರ್ಯ ಏನೂ ಇರೋದಿಲ್ಲ. ಯಾಕಂದರೆ 24 ಗಂಟೆಗಳು ನಮ್ಮ ಕೈಲಿ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ನಾವು ಭಕ್ತಿ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದರಲ್ಲೂ ಈ ಕಲಿಯುಗದಲ್ಲಿ. ಆದರೆ ಪ್ರತಿಯೊಬ್ಬರು ಕೆಲವು ಸಮಯಗಳನ್ನು ಮೀಸಲಾಗಿಟ್ಟು ಆ ಸಮಯದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ಭಗವಂತನನ್ನ ನಾಮ ಜಪ ಮಾಡೋದಕ್ಕೆ, ನಂತರ ಭಗವಂತನ ವಿಷಯ ತಿಳ್ಕೊಳ್ಳೋದಕ್ಕೆ ಭಗವದ್ಗೀತೆ ಅಥವಾ ಭಾಗವತ ಗ್ರಂಥಗಳನ್ನು ಓದೋದಕ್ಕೆ ನಾವು ಕೆಲವು ಸಮಯಗಳನ್ನು ನಾವು ಮೀಸಲಾಗಿಟ್ಟರೆ ಅದು ಕೊನೆಗೆ ಹೋಗ್ತಾ ಅದರಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಂತರ ಕಡೆಯ ಸಮಯದಲ್ಲಿ ಭಗವಂತ ನಮಗೆ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ಳೋ ಶಕ್ತಿ ಕೂಡ ಕೊಡ್ತಾನೆ. ಯಾಕಂದರೆ ನಾವೇ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ. ಆದರೆ ನಾವು ಭಗವಂತನ ಮೇಲೆ ನಾವು ಅವಲಂಬಿಗಳಾದರೆ ಅಂದರೆ ಭಗವಂತನನ್ನೇ ನಾವು ಪೂರ್ತಿಯಾಗಿ ನಂಬಿಕೊಂಡು ಭಗವಂತ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ತಿಳ್ಕೊಂಡು ನಾವು ಮರಣ ಕಾಲದಲ್ಲಿ ನಮ್ಮ ಏನು ದೈಹಿಕ ಕ್ರಿಯೆಗಳು ಯಾವ ರೀತಿ ಅಸ್ತವ್ಯಸ್ತವಾಗಿರುತ್ತೆ ಅದಕ್ಕೆ ಭಗವಂತನನ್ನ ಪ್ರಾರ್ಥನೆಯೇ ನಮಗೆ ಮುಖ್ಯವಾದ ಸಾಧನೆ ಆಗುತ್ತೆ. ಅದನ್ನು ಈ ಶ್ಲೋಕದಲ್ಲಿ ಏನು ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಭಗವಂತ 3ನೇ ಶ್ಲೋಕದಿಂದ ಭಗವಂತ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಅರ್ಜುನ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಭಗವಂತ ಉತ್ತರ ಕೊಡೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲೂ ನಾವು ಈಗ ಮಾತಾಡಬೇಕಾಗಿರ್ತಕ್ಕಂಥದ್ದು ಪ್ರಯಾಣ ಕಾಲೆ. ಅಂದರೆ ಸಾಮಾನ್ಯವಾಗಿ ಜನರು ನಾವು ಹೊರಗಡೆ ಹೋಗುವಾಗ ಏನಾದ್ರು ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ರೆ ಎದುರುಗಡೆ ಸಿಕ್ತವರೆಲ್ಲ ಕೇಳ್ತಾರೆ, ಎಲ್ಲಿಗೆ ಪ್ರಯಾಣ ಅಂತ ಕೇಳ್ತಾರೆ. ಇದು ಎಲ್ರಿಗೂ ಅನುಭವ ಆಗಿರುತ್ತೆ. ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವರೆಲ್ಲ ಊರಿಗೆ ಹೋಗ್ತಾ ಇದ್ದಾರೆ ಅಥವಾ ಯಾವುದೇ ಯಾತ್ರೆಗೆ ಹೋಗ್ತಾ ಇದ್ದಾರೆ, ಈ ರೀತಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಆದರೆ ಇಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಅಂತಿಮ ಪ್ರಯಾಣಕ್ಕೆ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಈ ಪ್ರಶ್ನೆ ಮೂಲಕ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ನಾವು ಕೂಡ ಇಂದೆಲ್ಲ ಒಂದು ದಿವಸ ನಮ್ಮ ಅಂತಿಮ ಪ್ರಯಾಣಕ್ಕೆ ನಾವು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅದು ಬಹಳ ಮುಖ್ಯ. ಅದರಲ್ಲೂ ಮುಖ್ಯವಾಗಿ ಈ ಜನ್ಮದಲ್ಲಿ ಅಂದರೆ ಈ ದೇಹದಲ್ಲಿ ಇದ್ಕೊಂಡು ನಾನು ಮೊದಲಿನಿಂದ ಕೊನೆಯವರೆಗೂ ಯಾವ ಕಾರ್ಯಚಟುವಟಿಕೆಗಳಲ್ಲಿ ನಾನು ತಲ್ಲೀನನ್ನಾಗಿರ್ತೀನಿ, ಏನನ್ನ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ, ಏನನ್ನ ನಾನು ತಿಳ್ಕೊಳ್ತಾ ಇದ್ದೀನಿ ಅಥವಾ ಏನನ್ನ ಸ್ಮರಣೆ ಮಾಡ್ತಾ ಇದ್ದೀನಿ, ಯಾರ ಜೊತೆಲಿ ನಾನು ಸಹವಾಸ ಮಾಡ್ತಾ ಇದ್ದೀನಿ, ಏನನ್ನ ಅನುಭವಿಸ್ತಾ ಇದ್ದೀನಿ, ಏನನ್ನ ಕೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಏನು ನನ್ನ ಮನಸ್ಸಿಗೆ ಇಷ್ಟ ಆಗ್ತಾ ಇದೆ, ಇದೆಲ್ಲ ಏನಾಗುತ್ತೆ ಅಂದರೆ ಸಾವಿನ ಸಮಯದಲ್ಲಿ ನಮಗೆ ನಮ್ಮ ಆಲೋಚನೆಗಳೆಲ್ಲ ಅದೇ ನಾವು ಏನನ್ನ ಸ್ಮರಣೆ ಮಾಡ್ಕೊಳ್ತೀವಿ. ಅಂದರೆ ಅದಕ್ಕೊಂದು ಉದಾಹರಣೆ ಏನಂದರೆ ದಿನನಿತ್ಯ ನಾವು ಕಾರ್ಯಕ್ರಮ ಏನು ಮಾಡಿರ್ತೀವಿ ಕನಸಿನಲ್ಲಿ ಕೂಡ ಅದು ಆ ವಿಷಯಗಳು ನಮಗೆ
ಗೋಚರ ಆಗುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಏನು ಕೆಲಸ ಮಾಡಿರ್ತೀವಿ ಅದರಲ್ಲಿ ಏನಾದ್ರು ತಪ್ಪಾಗಿರ್ಬೋದು ಅಥವಾ ಸರಿಯಾಗಿರ್ಬೋದು ಅಥವಾ ಸುಖ ಇರ್ಬೋದು, ಸ್ವಲ್ಪ ದುಃಖನ ಆಗಿರ್ಬೋದು, ಇದೆಲ್ಲ ಯಾವ ರೀತಿ ನಮಗೆ ಪ್ರತಿಕ್ರಿಯೆ ಕೊಡುತ್ತೆ ಅಂದರೆ, ನಾವು ಮಲ್ಕೊಂಡಾಗ ರಾತ್ರಿಯಲ್ಲಿ ಕನಸಿನಲ್ಲಿ ಅದೆಲ್ಲ ನಮಗೆ ಪ್ರತಿಬಿಂಬವಾಗಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಅದೇ ರೀತಿ ನಾವು ಜೀವನ ಪೂರ್ತಿ ಅಂದರೆ ಸುಮಾರು 80 ವರ್ಷಗಳ ಕಾಲ ನಾವು ಬದುಕಿದರೆ ನಾವು ಯಾವ ರೀತಿ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ಳೋಕ್ಕೆ, ಯಾವ ವಯಸ್ಸಿನಿಂದ ನಮಗೆ ಭಗವಂತನಲ್ಲಿ ಆಕರ್ಷಣೆ ಆಯಿತು, ನಂತರ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಅಭಿರುಚಿ ಬಂತು, ಅದರ ಮೇಲೆ ನಮ್ಮ ನಿರ್ಧಾರ ಆಗುತ್ತೆ. ಅಂದರೆ ನಮ್ಮ ಸಾವಿನ ಸಮಯ ಯಾವ ರೀತಿ ಇರುತ್ತೆ ಅಂದರೆ, ಸಾವು ಯಾರಿಗೂ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ, ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾರು ಯಾವಾಗ ಬೇಕಾದರೆ ತಮ್ಮ ಪ್ರಾಣನ ಕಳ್ಕೊಬೋದು. ಅದರಲ್ಲೂ ಮುಖ್ಯವಾಗಿ ಈಗಿರ್ತಕ್ಕಂಥ ಜನಸಂಖ್ಯೆ, ಅದರಲ್ಲೂ ಮುಖ್ಯವಾಗಿ ಈಗಿರ್ತಕ್ಕಂಥ ರಸ್ತೆಗಳು, ಅಪಘಾತಗಳು ಸಾಕಷ್ಟು ನಾವು ನೋಡ್ತಾ ಇರ್ತೀವಿ. ನಡ್ಕೊಂಡು ಹೋಗ್ತಾ ಇರ್ತಾರೆ, ಮನೆಯಿಂದ ಹೊರಗಡೆ ಹೋದವರು ವಾಪಸ್ ಬರೋದೇ ಕಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಸುಮಾರು 24 ಗಂಟೆಯಲ್ಲಿ ಕೆಲವು ಗಂಟೆಗಳ ಕಾಲ, ಅದರಲ್ಲೂ ಕೆಲವು ಉಪನ್ಯಾಸಕರು ಹೇಳ್ತಾರೆ 8 ಗಂಟೆ ನಿಮಗೆ ನಿದ್ದೆ ಮಾಡೋದಕ್ಕೆ, ಇನ್ನು 8 ಗಂಟೆ ನಿಮ್ಮ ಕೆಲಸಕ್ಕೆ. ಅಂದರೆ ನೀವು ಕೆಲಸ ಅಂದರೆ ನೀವು ಎಲ್ಲರೂ ಆಫೀಸಿಗೆ ಹೋಗ್ತಾ ಇದ್ರೆ ಏನೋ ಎಲ್ಲರೂ ಮಾಡ್ಕೊಳ್ಳಿ, ಇನ್ನು ಮಿಕ್ಕಿದ್ದು 8 ಗಂಟೆ ಭಗವಂತನಿಗೋಸ್ಕರ ಮೀಸಲಾಗಿಟ್ಬಿಡಿ. ದಿನನಿತ್ಯ 24 ಗಂಟೆಗಳಲ್ಲಿ 8 ಗಂಟೆ ಭಗವಂತನಿಗೆ ಕೊಟ್ಟುಬಿಟ್ರೆ ನೀವು ಖಂಡಿತವಾಗ್ಲೂ ಈ ದೇಹನ ಬಿಟ್ಟ ಮೇಲೆ ನೀವು ಭಗವದ್ಧಾಮ ಕೊಟ್ಟೋಗ್ತೀರಾ ಅಂತ ಹೇಳ್ತಾರೆ. ಆದರೆ ಆ 8 ಗಂಟೆಗಳ ಕಾಲ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ಳೋದಾಗಲಿ, ಭಗವಂತನ ಪುಸ್ತಕಗಳನ್ನು ಓದೋದಾಗಲಿ, ಭಗವಂತನ ದೇವಾಲಯಕ್ಕೆ ಹೋಗೋದಾಗಲಿ, ಅಲ್ಲಿ ದೇವಾಲಯದಲ್ಲಿ ಕೆಲಸ ಮಾಡೋದಾಗಲಿ, ಏನೇ ಮಾಡಿದ್ರು ಕೂಡ 8 ಗಂಟೆಗಳ ಕಾಲ ಯಾರು ಭಗವಂತನಿಗೋಸ್ಕರ ಮೀಸಲಾಗಿಡ್ತಾರೆ ಅವರು ಖಂಡಿತವಾಗ್ಲೂ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಹೇಳುವಾಗ, ನಾವು ನಮ್ಮ ಪ್ರಯತ್ನನ ಸುಮಾರು 8 ಗಂಟೆಗಳ ಕಾಲ ನಮ್ಮ ಕೈಲಿ ಕೊಡೋಕ್ಕಾಗಲಿಲ್ಲ ಅಂದರೂ ಸುಮಾರು 1 ಗಂಟೆ 2 ಗಂಟೆ ಶುರು ಮಾಡಿದ್ರೆ 24 ಗಂಟೆಯಲ್ಲಿ 2 ಗಂಟೆಗಳ ಕಾಲ ನಾವು ಭಗವಂತನ ಕಥೆ ಕೇಳೋಣ, ಭಗವಂತನ ಪುಸ್ತಕಗಳನ್ನು ಓದೋಣ, ಭಗವಂತನ ಭಕ್ತರ ಜೊತೆಲಿ ಸಹವಾಸ ಮಾಡೋಣ. ಭಕ್ತರ ಸಂಘದಿಂದ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅದು 2 ಗಂಟೆಯಿಂದ 3, 4, 5, 6 ಅಂತ ಹೀಗೆ ಮುಂದುವರಿತಾ ಹೋಗುತ್ತೆ. ಯಾಕಂದರೆ ಭಗವಂತನಲ್ಲಿ ಒಂದು ಸಾರಿ ನಮಗೆ ಆಕರ್ಷಣೆ, ಆಸಕ್ತಿ ಬಂತು ಅಂದರೆ, ಭಗವಂತನ ರುಚಿ ಅಂದರೆ ಭಗವಂತನ ಕಥೆ ಕೇಳೋದ್ರಲ್ಲಿ ನಮ್ಗೆ ಯಾವ ರೀತಿ ಸಂತೋಷ ಆಗುತ್ತೆ ಅಂದರೆ, ಅದನ್ನು ಅನುಭವಿಸ್ತಾ ನಮ್ಮ ಕಾಲವನ್ನು ಭಗವಂತನಿಗೋಸ್ಕರ ಮೀಸಲಾಗಿಡ್ತಾ ಹೋಗ್ಬೋದು. ಅದನ್ನು ಹೇಳ್ತಾ ನಾನು ಈಗ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ವಿರಾಮ ಕೊಡ್ತೀನಿ. ನಂತರ ನಾಳೆಯಿಂದ ಭಾಳ ಮುಖ್ಯವಾಗಿ ಭಗವಂತ ಏನನ್ನು ಹೇಳ್ತಾನೆ ಅನ್ನೋದನ್ನು ನೋಡೋಣ. ಹರೇ ಕೃಷ್ಣ.